ಹಿರಿಯರಾಗಿದ್ದ ಯೂಸಫ್ ಅಖ್ತಾರವರೇ, ಅಖಿಲ ಭಾರತ ಬ್ಯಾರಿ ಪರಿಷತ್ತಿನ ಮಹಿಳಾ ಘಟಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಂತಹ ಕೊರತಂತ ಶಮೀಮಾ ಕುತ್ತಾರವರೇ, ಇವತ್ತಿನ ಕಾರ್ಯಕ್ರಮದ ಪ್ರಧಾನ ಭಾಷಣಕಾರರಾಗಿರುವಂತಹ ಉಪಸಂಪಾದಕರು ಅನುಪಮ ಮಾಸಪತ್ರಿಕೆಯ ಸಭೆಯ ಫಾತಿಮರವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತಹ ಗೌರವಂತ ಇಬ್ರಾಹಿಂ ನಡುಪದವರವರೇ, ಅದೇ ರೀತಿ ನಮಗೆ ಗೌರವಂತ ಮಜೀದ್ ಖಾನ್ ಅವರೇ, ಸುರಲ್ಪಾಡಿಯರವರೇ, ಜಿ ಹುಸೇನ್ ಅವರೇ, ಅಹಮದ್ ಬಾಬ್ ಬಜಾಲ್ ಅವರೇ, ಟಿ.ಎಂ. ಶಹೀದ್ ಅವರೇ, ಮೊಹಮ್ಮದ್ ಕುಂಜತ್ ಬೈಲ್ ಅವರೇ, ಎಂ.ಎಚ್. ಮೊಯ್ದೀನ್ ಅವರೇ, ಅಬ್ದುಲ್ ಲತೀಫ್ ಕಂದಕ್ರವರೇ, ಡಾಕ್ಟರ್ ಸಿದ್ದೀಕ್ ರವರೇ, ಸಮಿನಾನ್ ನಿಸಾರ್ ಎಮ್.ಎಸ್. ಅವರೇ, ಕಾರ್ಯಕ್ರಮ ನಿರೂಪಿಸುವಂಥ ಅಸ್ಮತ್ ಅವರೇ, ಅಲ್ಲಿ ಬಿಟ್ರಾರ ಅಲ್ಲ ಉಂಡ ನಮ್ಮೆಲ್ಲ ಗೌರವತರು, ಸಾಹಿತಿಗಳು, ಕವಿಗಳಾಗುವಂಥ ಅತ್ಯಂತ ಹಿರಿಯಂಥ ಅಹ್ಲೆಬಾಕನವರೇ, ನಮ್ಮೆಲ್ಲ ಬಹುಶಃ ಎಲ್ಲರ ಪರವಾಗಿ ನಮ್ಮ ಅತ್ಯಂತ ಹಿರಿಯಂಥ ಕಾದರಕ್ಕ ಫರಂಗಿಪೇಟೆ ಅವರೇ, ಮುಂದಿರುವ ಎಲ್ಲರನ್ನ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ವಿವಿಧ ಸಂಘ ಸಂಸ್ಥೆ ಬಂದಂಥ ನಮ್ಮೆಲ್ಲ ಪದಾಧಿಕಾರಿ ವರ್ಗದವರೇ, ಈ ನೂತನವಾಗಿ ಆಯ್ಕೆ ಆದಂತಹ ಪದಾಧಿಕಾರಿ ಮತ್ತು ಸದಸ್ಯರೇ, ಅವ್ರಿಗೆ ಬಂದಂಥ ಹಿತೈಷಿ ವರ್ಗದವರೇ, ಎಲ್ಲರಿಗೂ ಕನ್ನಡ ಅರ್ಥ ಅವರ ಅಲ್ಲ ಬ್ಯಾರಿ ಭಾಷೆ ನಗ್ಗುವಂತು ನಿಗ್ಗುವಂತು ಎಲ್ಲ ಸಂಬಂಧ ತೊಂದರೆ ಇಲ್ಲ. ಇಪ್ಪ ನಿಂಗೆ ಕನ್ನಡ ಅರ್ಥ ಅವ್ರು ಇಲ್ಲ ನನಗೆ ನಾನು ಆರು ಕನ್ನಡ ಅರ್ಥ ಅವಲ್ಲ ಎಲ್ಲರಿಗೂ ಅರ್ಥ ಅವರು. ಸೊ ಏ ಭಾಷೆ ಹೆಂಗೆ ತೊಂದರೆ ಇಲ್ಲ ಇದಿಲ್ಲ. ಕನ್ನಡದಲ್ಲಿ ಸಾಧಾರಣವಾയിട്ട് ഞങ്ങൾ എന്തെങ്കിലും പബ്ലിക് മീറ്റിങ്ങിൽ കഥ കന്നഡത്തിൽ എന്തെങ്കിലും പൽക്കാർ ചെന്നെങ്കിൽ ഞങ്ങൾ ചില ವಿಚಾರ ನಾಳೆ ಈ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರಿಗೂ ಗೊಂತಾವು ಎಂದು ಚೆಂದಿಟ್ಟು ಇಲ್ಲಂಗೆ ഞങ്ങളಂಗೆ ಮಾತಾಡ್ತಾ ಅವರು ಬ್ಯಾರಿಗೆ ಒಂದಿಂದಾಗ ಮಾತಾಡ್ತಾರೆ, ಕನ್ನಡ ಗೊತ್ತಿದ್ದಂಗೆ ಇಂಗ್ಲೀಷಿಗೆ ಮಾತಾಡ್ಕೊಂತಿದ್ದಂಗೆ ಉರ್ದು ರಂಕ್ ಇದು ಎಂದು ವಿಷಯ ಉಂಟು ಗೊಂತಾವಿಲ್ಲ. ಇದು ഞങ്ങൾ ഇവിടെ പൽക്ക ഞങ്ങൾ ഇവിടെ ബാക്കി ഞങ്ങൾ മേൽ പോകും സാധ്യ. ಅದಕ್ಕಾയിട്ട് ಸಾಧಾರಣವಾയിട്ട് ഞങ്ങൾ എല്ലാം ಕೂಡ ഇങ്ങനെ ಈ ಮಿಕ್ಸ್ ಆಗಿಟ್ಟು ಪಲ್ಕ ಬರಲ್ತು ವಿಚಾರ ಆಸಬಲು ಬಹುಶಃ ನಾನು ಇವತ್ತು ಅಖಿಲ ಭಾರತ ಬ್ಯಾರಿ ಪರಿಷತ್ತಿನ ನೂತನ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂಥ ನಮಗೆಲ್ಲರಿಗೂ ಪರಿಚಿತರು, ಬಹುಶಃ ಅವತ್ತು ಕವಿಗಳಾಗಿದ್ದಾರೆ, ಸಾಹಿತಿಗಳನ್ನ ಶಮೀಮಾ ಕುತ್ತಾರ್ ಅವರು. ಅವ್ರ ಮನೆ ಮತ್ತು ಮಂಜೇಶ್ವರ್ ಮಾಡಿದ್ದಾರೆ, ಹೆಸರು ಮತ್ತು ಕುತ್ತಾರ್ ಅಂತ ಬಿಡಲಿಲ್ಲ ಬೋಡುಂಡಾಗ ಕುತ್ತಾರು ಇಲ್ಲಾರ ಅವಡು ಇಲ್ಲಾರ ഇപ്പോൾ കുത്താർക്ക് പറഞ്ഞു ഇപ്പോൾ റിട്ടേൺ അർജൻറ്റ്. ಶಮೀಮಾ ಕುತ್ತಾರ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ನನ್ನ ಮುಂದಿರುವ ಎಲ್ಲ ಹಿರಿಯರೇ, ನನಗೆ ಬಹುಶಃ ಶಮೀಮಾ ಕುತ್ತಾರ್ ಅವರನ್ನು, ಸಮಿತಿಯ ಸರ್ವ ಸದಸ್ಯರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಬಂದು ಶುಭಾಶಯ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಅಖಿಲ ಭಾರತ ಬ್ಯಾರಿ ಪರಿಷತ್ ಅಧ್ಯಕ್ಷ ಅಂತ ಖಾಲಿದಾಕರ್ ಅವರು ಸರ್ವ ಸದಸ್ಯರು ಸೇರಿಕೊಂಡು ಒಂದು ಮಹಿಳಾ ಘಟಕ ಕೂಡ ನಮಗೆ ಅತಿ ಅಗತ್ಯ ಇದೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಚಿಂತನವಾಗಿ ಕೆಲಸ ಮಾಡಲಿಕ್ಕೆ ಮಹಿಳಾ ಘಟಕ ಕೂಡ ಅಧ್ಯಕ್ಷ ಇದೆ ಅಂತ ಅರ್ಥ ಮಾಡಿಕೊಂಡು ನೂತನ ಸಮಿತಿಯನ್ನು ಇವತ್ತು ರಚಿಸಿದ್ದಾರೆ. ನಾನು ಅಖಿಲ ಭಾರತ ಬ್ಯಾರಿ ಪರಿಷತ್ತಿನ ಅಧ್ಯಕ್ಷ ಖಾಲಿದಾಕರ್ ಅವನು ಮತ್ತು ಇದಕ್ಕೆ ಈ ಒಂದು ಕಮಿಟಿ ಮಾಡಲಿಕ್ಕೆ ಆಲೋಚನೆ ಮಾಡಿದಂಥ ಎಲ್ಲ ಹಿರಿಯರನ್ನು ನಾನು ವಿಶೇಷವಾಗಿ ಇಡೀ ನಮ್ಮ ಸರ್ವ ಜನರ ಪರವಾಗಿ ನನಗೆ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸುವಂಥದ್ದು. ಯಾಕೆಂತ ಹೇಳಿದರೆ ನಾನೊಂದು ಮಾತು ಯಾವಾಗಲೂ ಹೇಳ್ತಾ ಇರ್ತೇನೆ, ಸಮಾಜದಲ್ಲಿರುವಂಥ 50% ಮಹಿಳೆಯರನ್ನು ನಾವು ಬದಿಗಿಟ್ಟು ನಾವೇ ಈ ಸಮಾಜವನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಅಂತ ಭಾವನೆ ಬಂದರೆ ಅದು ಈಡೇರಿಸಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ಸಮಾಜ 100ಕ್ಕೂ 100 ಅತ್ಯಂತ ಯಶಸ್ವಿ ಆಗ್ತದೆ ಅಂತ ಹೇಳಿದರೆ, ನಮ್ಮ ಸಮಾಜದಲ್ಲಿರುವಂಥ 50% ಮಹಿಳೆಯರನ್ನು ಕೂಡ ಸಾಮಾಜಿಕವಾಗಿ, ಧಾರ್ಮಿಕ ಮುಖ್ಯವಾಹಿನಿಗೆ ತಂದಾಗ ಅದು ಸಂಪೂರ್ಣವಾದ ಅಭಿವೃದ್ಧಿಗೆ ಪೂರಕವಾಗುವ ಒಂದು ವಿಚಾರ ಕೂಡ ಇವತ್ತು ಆಗ್ತದೆ. ಆದ ಕಾರಣ ಅವರವರ ಸಹಕಾರ ಏನು ಬೇಕು ಅದನ್ನು ಬಹುಶಃ ತೆಕ್ಕೊಳ್ಳುವಂಥ ಜವಾಬ್ದಾರಿಯನ್ನು ಭಾರತೀಯ ಸಾಹಿತ್ಯ ಪರಿಷತ್ನವರು ಮಾಡ್ತಾರೆ ಮತ್ತು ಅದನ್ನು ನಾಯಕತ್ವ ಬೆಳೀತದೆ. ಸಾಮಾಜಿಕ, ಧಾರ್ಮಿಕ ಎಲ್ಲ ರೀತಿಯಿಂದ ಕೂಡ ಮಹಿಳಾ ಸಮಾಜಕ್ಕೆ ಒಂದು ಪ್ರಯೋಜನಕಾರಿಯಾದ ಕೆಲಸ ಖಂಡಿತವಾಗಿಯೂ ಆಗ್ತದೆ ಎಂಬ ನನಗೆ ವಿಶ್ವಾಸ ಇದೆ. ಆ ನೇತೃತ್ವ ವಹಿಸನ್ನು ಶಮೀಮಾ ಕುತ್ತಾರ್ ಅವರು ಎಲ್ಲರ ಸಹಕಾರ ಪಡೆದುಕೊಂಡು ಅತ್ಯಂತ ಯಶಸ್ವಿಯಾಗ್ತೀರಿ, ಎಲ್ಲರಿಗೆ ಗೌರವ ತರ್ತೀರಿ ಎಂಬ ವಿಶ್ವಾಸ ನನಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಪ್ರಥಮವಾಗಿ ಅಧ್ಯಕ್ಷ ಆದಾಗ ಅಷ್ಟು ಸುಲಭ ಇಲ್ಲ, ಅದು ಭಾಳ ಕಷ್ಟದ ಕೆಲಸ. ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ, ಯಾಕೆ ಹಿಂದೆ ಹಾಕಿದಂತಹ ಚೌಕಟ್ಟಿನ ಒಳಗಡೆ ನೆಕ್ಸ್ಟ್ ಬಂದವರೆಲ್ಲ ಮುಂದುವರಿಸ್ಕೊಂಡು ಹೋಗ್ತಾರೆ. ಈಗ ನೀವು ಬಹುಶಃ ಅವ್ರು ಮಾಡಿಬಿಟ್ಟಿದ್ದೀರಿ, ಅವರು ಆಲೋಚನೆ ಮಾಡಿಕೊಂಡು ಯಾವ ರೀತಿ ತಗೊಳ್ಬೇಕು, ಏನು ಗೈಡ್ಲೈನ್ಸ್, ಯಾವ ವಿಚಾರದೆಲ್ಲ ಕೂಡ ನೀವು ಸಂಪೂರ್ಣವಾಗಿ ಅವರ ಹಿಂದೆ ನಿಂತು ಅದಕ್ಕೆ ಸಹಕಾರ ಕೂಡ ಜವಾಬ್ದಾರಿ, ಅದು ಎಲ್ಲರೂ ಕೂಡ ಇವತ್ತು ಜವಾಬ್ದಾರಿ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಅಧ್ಯಕ್ಷ ಅಂತ ಮಾಡಿಬಿಟ್ಟು ಇಲ್ಲಿ ಕಾರ್ಯಕ್ರಮ ಮಾಡಿ ನಾಳೆ ಪೇಪರಲ್ಲಿ ಬಂದು ಮತ್ತೆ ನೀವು ಸುಮ್ಮನೆ ಕೂತ್ಕೊಂಡ್ರೆ
ಇದು ಬೆಕ್ಕಿಗೆ ಬಿಸಿ ಬಿಸಿ ಹಾಲು ಕೊಟ್ಟಂಥ ಪರಿಸ್ಥಿತಿ ಆಗ್ಬೋದು, ಮತ್ತು ಯಾರು ಕೂಡ ಹತ್ತಿರ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ 1 ವರ್ಷ ಈ ಸಮಿತಿಯ ಸಂಪೂರ್ಣವಾಗಿ ಬೆನ್ನ ಹಿಂದೆ ನಿಂತು ಎಲ್ಲ ರೀತಿಯ ಸಹಕಾರ ಮತ್ತು ಸಮಸ್ಯೆಗಳನ್ನು ಸಮರ್ಪಕವಾಗಿ ಬಗೆಹರಿಸಿಕೊಂಡು ಹೋಗುವಂಥ ಒಂದು ಸಂಪೂರ್ಣ ಸಹಕಾರ ಅದು ಪ್ರತಿಯೊಬ್ಬರನ್ನು ಕೂಡ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಮಹಿಳೆಯರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ ಎಂದ ವಿಶ್ವಾಸದ ಮೇಲೆ ಕೂಡ ಖಂಡಿತವಾಗಿಯೂ ಇವತ್ತಿದೆ. ಅದೇನು ಸಂಶಯ ಇಲ್ಲ. ಅವರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಅದು 100ಕ್ಕೆ 100 ಅವು ನಿಭಾಯಿಸ್ತಾರೆ. ಯಾಕೆಂತ ಹೇಳಿದರೆ, ನಾನೊಂದು ಮಾತನ್ನು ಯಾವಾಗಲೂ ಕೂಡ ಹೇಳ್ತಾ ಇದ್ದೇನೆ, ಗರ್ಲ್ಸ್ ಆರ್ ಬಾರ್ನ್ ಲೀಡರ್ಸ್ ಅಂತೇಳಿ. ಮಹಿಳೆಯರು ಹುಟ್ಟುವಾಗಲೇ ನಾಯಕತ್ವದ ಗುಣದಲ್ಲಿ ಹುಟ್ಟಿದ್ದಾರೆ. ಮಹಿಳೆಯರು ಯಾವಾಗಲೂ ಕೂಡ ದೇ ಆರ್ ಬಾರ್ನ್ ಲೀಡರ್ಸ್. ನೀವು ಹುಟ್ಟುವಾಗಲೇ ನಾಯಕತ್ವದ ಗುಣ ನಿಮಗೆ ಅಲ್ಲಾಹ್ ತಾಲಾ ದೇವರು ಕೊಟ್ಟಿದ್ದಾನೆ, ನಮಗೆ ಯಾರಿಗೂ ಕೂಡ ಅದು ಕೊಡಲಿಲ್ಲ. ನೀವು ಆಲೋಚನೆ ಮಾಡ್ಬೋದು, ಯಾಕೆ ಹೀಗೆ ಹೇಳ್ತಾರೆ ಯೂಟಿಕಾದ್ರೆ ಅಂತೇಳಿ ಗಂಡಸರು ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರ್ತಿದ್ದಾರೆ. ಯಾಕೆಂತ ಹೇಳಿದರೆ, ಒಂದು ಮನೆಯಲ್ಲಿ ಒಬ್ಬ ಮಗ ಇದ್ದರೆ ಅವನು ಸಂಜೆ ಹೊತ್ತಾಗೋ ಬ್ಯಾಟ್ ಮತ್ತು ಬಾಲ್ ತಗೊಂಡು ಹೋಗಿ ಆಯಿತು. ಅದೇ ಒಂದು ಮಗಳಿದ್ದರೆ, ಸೋದರಿದ್ದರೆ, ಅರ್ಧ ತಾಯಿಯ ಕೆಲಸವನ್ನು ಮನೆಯಲ್ಲಿ ಮಾಡೋದೇ ಈ ಮಗಳಂತ ನಾವು ಆಲೋಚನೆ ಇವತ್ತು ಮಾಡಬೇಕು. ತಮ್ಮಂದಿರಿದ್ರೆ, ತಂಗಿಯಂದಿರಿದ್ರೆ ಅರ್ಧಂಬರ್ಧ ತಂಗಿ ಮತ್ತು ತಮ್ಮನ್ನು ನೋಡುವ ಜವಾಬ್ದಾರಿ ಕೂಡ ಈ ಸಹೋದರಿ ಮನೆಯಲ್ಲಿ ವಹಿಸ್ತಾರೆ. ಮನೆಯಲ್ಲಿ ಯಾರಾದ್ರು ಬಂದರೆ ತಾಯಿಗೆ ಅವರು ಬಂದನ್ನು ಸುಧಾರಿಸುವಂಥ ಕೆಲಸ ಈ ಮಗಳು ಸಹೋದರಿ ಮಾಡ್ತಾರೆ. ಮನೆಯಲ್ಲಿ ಅಡಿಗೆ ಕೋಣೆಯಲ್ಲಿ ತಾಯಿಗೆ ಬೇಕಾದ ಎಲ್ಲ ಅಸಿಸ್ಟೆಂಟ್ ಒಂದು ಕೂಡ ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ಮಗಳು ತನ್ನ ತಾಯಿಗೆ ಎಲ್ಲ ರೀತಿಯ ಸಹಕಾರ ಇವತ್ತು ಕೊಡುವಂಥ ಕೆಲಸ ಮಾಡಿಕೊಂಡು ಸೋದರನು ತಂದೆ ತಾಯಿ ಎಂದು ಸಣ್ಣ ಪುಟ್ಟ ಎಲ್ಲ ಕೆಲಸಗಳನ್ನು ಕೂಡ ಅದು ತಂದೆ ಇರಲಿ ಸೋದರ ಇರಲಿ ಮನೆಯ ಅರ್ಧ ಕೆಲಸ ತಾಯಿಯಲ್ಲಿ ಹೇಳುವುದನ್ನು ಆ ಮಗಳ ಹತ್ರ ಸೋದರ ಹತ್ರ ಹೇಳುವಂಥದ್ದು ಎಲ್ಲ ಕೂಡಿದೆ. ಆ ಕೆಲಸವನ್ನು ಚಾಚು ತಪ್ಪದವರು ಇವತ್ತು ಮಾಡ್ತಾರೆ. ಇನ್ನು ಮದುವೆಯಾಗಿ ಹೋದ ನಂತರ ಇಲ್ಲಿ ಹುಟ್ಟಿದ ವಿಚಾರವೇ ಬೇರೆ, ಹುಟ್ಟುವ ಒಂದು ಮನೆಯೇ ಬೇರೆ, ಇಲ್ಲಿಯ ಪರಂಪರೆ ಬೇರೆ, ಇಲ್ಲಿಯ ಸಂಸ್ಕೃತಿ ಬೇರೆ, ಇಲ್ಲಿಯ ವಿಚಾರ ಬೇರೆ, ಇಲ್ಲಿಯ ಊರೇ ಬೇರೆ. 18, 20, 21 ವರ್ಷ ಆಗುವ ಅಲ್ಲಿ ಯಾವ ಊರಿಗೆ ಹೋಗಿ ಮುಡ್ತಾರೆ, ಅಲ್ಲಿ ಪರಂಪರೆ ಏನು, ಅಲ್ಲಿ ಸಂಸ್ಕೃತಿ ಏನು, ಆಚಾರ ಯಾರ ಪರಿಚಯ ಇರುವುದಿಲ್ಲ, ಅಲ್ಲಿ ಏನು ವಿಷಯ ಗೊತ್ತಿರುವುದಿಲ್ಲ. ಆದರೂ ಅಲ್ಲಿ ಹೋಗಿ ಗಂಡನನ್ನು, ಅತ್ತೆಯನ್ನು, ಮಾವನನ್ನು, ನಾದಿನಿಯನ್ನು, ಸಂಬಂಧಿಕರನ್ನು, ಮಕ್ಕಳನ್ನು ಎಲ್ಲನೂ ಕೂಡ ಒಂದು ಕುಟುಂಬದ ರೀತಿಯಲ್ಲಿ ಸುಧಾರಿಸಿಕೊಂಡ ಶಕ್ತಿ ಇದ್ದರೆ ಅದು ಮಹಿಳೆಯರಿಗಲ್ಲದೆ ಬೇರೆ ಯಾರಿಗೂ ಕೂಡ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇದು ದೇವರು ಕೊಟ್ಟಂಥ ದೊಡ್ಡ ಶಕ್ತಿ. ಮಹಿಳೆಯರಿಗೆ ಮತ್ತು ಸೋದರಿಗೆ ಇದು ದೇವರು ಕೊಟ್ಟಂಥ ಹಲವು ದೊಡ್ಡೊಂದು ನಾಯಕತ್ವದ ಗುಣ ಅಂತ ಹೇಳಲಿಕ್ಕೆ ನಾವು ಅದನ್ನು ಇವತ್ತು ಆಲೋಚನೆ ಮಾಡಬೇಕು. ಅವರಿಗೆ ಬೇಕಾದದ್ದೇನು ಇವತ್ತು ಅವರಿಗೆ ಆತ್ಮವಿಶ್ವಾಸ ಕೊಡುವಂಥ ಜವಾಬ್ದಾರಿ ಅದು ನಮ್ಮ ಸಮಾಜ ಇವತ್ತು ಜವಾಬ್ದಾರಿ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಎಲ್ಲ ರೀತಿಯಲ್ಲಿ ಅವ್ರು ಹಿಂದೆಗೆ ಬೀಳ್ತಾರೆ. ಅವ್ರಿಗೆ ಆತ್ಮವಿಶ್ವಾಸ ಧೈರ್ಯ ಕೊಡುವ ಅಂಥ ಒಂದು ವಿಚಾರಗಳಲ್ಲಿ ಕಡಿಮೆ ಆದ ಕಾರಣ ಆ ನಾಯಕತ್ವದ ಗುಣ ಇವತ್ತು ಕಡಿಮೆ ಆಗ್ತಾ ಇವತ್ತು ಬರ್ತದೆ. ಆದ ಕಾರಣ ನಿಮ್ಮ ಜವಾಬ್ದಾರಿ ಏನಿದೆ, ಉತ್ತಮವಾದ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡು. ಬಹುಶಃ ಮಹಿಳಾ ಸಮಾಜಕ್ಕೆ ಬೇಕಾದ ಒಂದು ವಿಚಾರ ಮಾಡಲಿಕ್ಕೆ ಅದು ಮಹಿಳೆಯ ವಿಚಾರ ಕಷ್ಟಪಟ್ಟ ಅದನ್ನು ಸಂಭಾಳಿಸಲಿಕ್ಕೆ ಅವ್ರು ಮಾಡೋ ಕೆಲಸಗಳಿಗೆ ಎಲ್ಲ ಆತ್ಮವಿಶ್ವಾಸ ಮತ್ತು ಪ್ರೋತ್ಸಾಹ ಕೊಡೋ ಕೆಲಸ ಅದು ನಿಮ್ಮೆಲ್ಲರಿಗೂ ಇವತ್ತು ಜವಾಬ್ದಾರಿ ಅದಾಗಿದೆ. ಅದರ ಬಹುಶಃ ಇವತ್ತು ಕಾಲಿದಾಕರಲ್ಲಿ ಸರ್ವ ಸಮಿತಿಯ ನಮ್ಮ ವಿಶ್ವಕ್ತರಲ್ಲೆಲ್ಲ ಎಲ್ಲ ಹಿರಿಕಿದ್ದಾರೆ. ಎಲ್ಲರೂ ಕೂಡ ಎಲ್ಲ ರೀತಿಯ ಸಹಕಾರ ಖಂಡಿತವಾಗಿ ಕೊಡ್ತಾರೆ. ಯಾಕೆ ಇವರೆಲ್ಲ ಸಾಮಾಜಿಕವಾಗಿ, ನಾನು ಸಣ್ಣದಿರುವಾಗಲೇ ಸ್ವಲ್ಪ ಈಗಲ್ಲ, ನಾನು ಸಣ್ಣದಿರುವೆಲ್ಲ ದೊಡ್ಡ ದೊಡ್ಡ ಮುಖಂಡರಾಗಿರುವವರೇ ಇದರಲ್ಲಿ. ನಾನು ಬಹುಶಃ ಹೇಗೆ ಸ್ಪೀಚ್ ಮಾಡಬೇಕಂತ ಈಗಲ್ಲ, ನಾನು ಲಾ ಕಾಲೇಜ್ನಲ್ಲಿದ್ದಾಗಲೇ ನನಗೆ ಈ ಒಂದು ರಾಜ್ಯಕ್ಕೆ ದೊಡ್ಡ ಒಂದು ಇದಿತ್ತು, ಕ್ರೇಜ್ ಇತ್ತು. ಆಗ ಹೇಗೆ ಸ್ಪೀಚ್ ಮಾಡಬೇಕಂತೇಳಿ ನಾನು ಕಾಲಿದ್ದಾಗ 2-3 ಕ್ಲಾಸಿಗೆ ಕೂಡ ಅವತ್ತು ಸ್ಟೇಟ್ ಬ್ಯಾಂಕಲ್ಲಿ ಹೋಗಿದ್ದೇನೆ ಸ್ವಯಂ ಪ್ರೇರಿತವಾಗಿ. ನಾನೇ ಸ್ಪೀಚ್ ಹೇಗೆ ಮಾಡಬೇಡ ಕಲಿಬೇಕಂತೇಳಿ. ಯಾಕಂದರೆ ಹಾಗಂತೇಳಿ ನನಗೆ ವಿಚಾರ ಇತ್ತು, ಮಾತಾಡಲಿ ಕಲಿಬೇಕು ಏನು ಬೇಕಂತೇಳಿ. 2-3 ಕ್ಲಾಸ್ ಹೋಗಿ ನಾನೇ ಖುದ್ದಾಗಿ ಹೋಗಿ, ಆಗ ಈಗ ಹೊಸ ಬಿಲ್ಡಿಂಗ, ಆಗ ಈ ಕಡೆಯಿಂದ ಅದೇ ಬಿಲ್ಡಿಂಗ್, ಅಲ್ಲಿ 3ನೇ ಫ್ಲೋರಲ್ಲಿ 2-3 ಕ್ಲಾಸಿಗೆ ನಾನು ಸ್ವಯಂ ಪ್ರೇರಿತವಾಗಿ ನಾನು ಹೋಗೋದು. ಯಾಕೆ ನಮಗೆ ಎಲ್ಲೆಲ್ಲಿ ನಾಲೆಜ್ ಸಿಗ್ತದೆ ಅಲ್ಲಿ ನಾವು ಹೋಗೋದು ನನ್ನ ದೊಡ್ಡ ಮಟ್ಟದ್ದು ಜವಾಬ್ದಾರಿ. ನಾವು ಸಣ್ಣ ಮಕ್ಕಳಿಂದಲೂ ಕೂಡ ಕಲೀಲಿಕ್ಕೆ ಭಾಳಷ್ಟಿದೆ, ಪ್ರತಿಯೊಬ್ಬರಿಂದಲೂ ಕೂಡ ನಾವು ಕಲೀಲಿಕ್ಕೆ ಭಾಳಷ್ಟು ಇದೆ. ಇವತ್ತು ನಾವು ದೊಡ್ಡ ಯೋಜನೆಗಳು ನನಗೆ ಯಾರು ಎಜುಕೇಷನ್ ಪಡೆದಿದ್ದಾರೆ ಅವರು ಮಾತ್ರ ಸಲಹೆ ಕೊಟ್ಟದಲ್ಲ, ಶಿಕ್ಷಣ ಇಲ್ಲದಂಥ ಜನಸಾಮಾನ್ಯ ಕೊಟ್ಟಂಥ ಸಲಹೆಗಳಿಗೆ ಇವತ್ತು ಬಹುಶಃ ನಾವು ಇವತ್ತು ಯಶಸ್ವಿಯಾಗಿ ಇವತ್ತು ಅದು ಆರೋಗ್ಯ ಸಚಿವನಾಗಿರಲಿ, ಆಹಾರ ಸಚಿವನಾಗಿರಲಿ, ಈಗ ಸ್ಪೀಕರ್ ಆಗಿರಲಿ, ಬೇರೆ ಬೇರೆ ಯೋಜನೆ ತಂದಾಗ ನನಗೆ ದೊಡ್ಡ ತಂದ ಯೋಜನೆ ಅಲ್ಲ, ಸಣ್ಣವ್ರು ಹೇಳಿದಂತ ತಲೆಗಿಟ್ಟುಕೊಂಡು ಬಹುಶಃ ಅದನ್ನು ನಾನು ಅನುಷ್ಠಾನ ಮಾಡಿದ್ದೆ. ಅದು ಜನರಿಗೆ ಇವತ್ತು ಪ್ರಯೋಜನ ಆಗುವಂಥ ವಿಚಾರ ಇವತ್ತು ಆಗಿದೆ. ಆದ ಕಾರಣ ಎಲ್ಲ ರೀತಿಯ ನಿಮ್ಮ ಒಂದು ಅತ್ಯುತ್ತಮವಾದ ಈ ಒಂದು ಏನು ಪ್ರಾರಂಭಿಕ ಹಂತದಲ್ಲಿ ನಾನು ಹೇಳಿದೆ, ನಮ್ಮ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ಯಾಕೆಂತ ಹೇಳಿದರೆ
ಈಗ ಶಮ್ಯ ಕೂತಾರ ಮತ್ತು ಇಡೀ ಟೀಮ್ ಇವತ್ತು ಬಂದು ನಿಂತಿದ್ದೆ. ಭಾಳಷ್ಟು ಜನ ನೋಡೋರಿದ್ದೆ, ಹೇಗೆ ಮಾಡ್ತಾರೆ ನೋಡುವ ಎಂಬಲ್ಲಿ ಭಾಳಷ್ಟು ಜನ ಇವತ್ತು ಕಾದು ಕೂತ್ಕೊಂಡಿದ್ದಾರೆ. ಏನಾದರೂ ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದರೆ ಮತ್ತು ಈ ಖಾಲಿದ ಕನೆಗೆ ಯೂಸುಫ್ ಕೂತಾರೆ ಮತ್ತು ಯಾರಿಗೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಟೀಕೆ ಟಿಪ್ಪಣಿಗಳು ಇವತ್ತು ಬರುವಂಥ ವಿಚಾರ ಇವತ್ತು ಇದೆಲ್ಲ ಸಮಾಜದಲ್ಲಿ ನಡೆದು ಸ್ವಾಭಾವಿಕ. ಅದಕ್ಕೆ ನಾನು ಇದನ್ನೆಲ್ಲ ಹೆದಗುಂದುವಂಥ ಪ್ರಶ್ನೆ ಯಾವುದು ಕೂಡ ಇಲ್ಲ. ಅದಕ್ಕೆ ಕಮಿಟಿಯವರೆಲ್ಲ ಕಮಿಟಿ ಆಯಿತಾ? ಯಾರೆಲ್ಲ ಕಮಿಟಿ ಇದ್ದಾರೆ ಮೆಂಬರ್ಸ್? ಒಮ್ಮೆ ಕೈ ಎತ್ತಿ ನೋಡುವ. ಆಯ್ತಾ? ಆಯ್ತು, ಮತ್ತೆ ಮಾತಾಡ್ಲಿಕ್ಕೆ ಆಗೋದಿಲ್ಲಲ್ಲ. ಕೈ ಎತ್ತಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಕಮಿಟಿದು? ಓ ವೆರಿ ಗುಡ್ ವೆರಿ ಗುಡ್. ಅಲ್ಲ, ಅವರಿಗೆ ನಾನು ಹೇಳಿದಿಷ್ಟೇ, ಅಧ್ಯಕ್ಷರಿಗೆ ಮತ್ತು ಇಡೀ ಟೀಮ್ ಒಂದು ಒಗ್ಗಟ್ಟಾಗಿ ನೀವು ಕೆಲಸ ಮಾಡೋದು ಮೊದಲ ನಿಮ್ಮ ಆದ್ಯತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಗ್ಗಟ್ಟಿನಲ್ಲಿ ನೋವನ್ನು ಮತ್ತು ಸಂತೋಷವನ್ನು ಸಮಾನವಾಗಿ ಹಂಚುವಂತಹ ಆ ನಾಯಕತ್ವದ ಗುಣ ನಿಮಗೆಲ್ಲರಿಗೂ ಕೂಡ ಬರಬೇಕು. ನಾನು ಈಗ ಕೂಡ ಯೂತ್ ಕಾಂಗ್ರೆಸ್ ಹೇಳಿ ಬಂದೆ ನಾನು, ನೋಡಿ, ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್, ವರ್ಕ್ ಈಸ್ ಇಂಪಾರ್ಟೆಂಟ್. ನಾನು ಹೇಳಿದಿಷ್ಟೇ, ಅದು ಅಧ್ಯಕ್ಷರ ಉಪಾಧ್ಯಕ್ಷರ ಕಾರ್ಯದರ್ಶಿ ಅಂತಲ್ಲ, ಅದು ನೀವು ತಲೆಯಲ್ಲಿ ಇಟ್ಕೊಳ್ಳೇಬಾರ್ದು. ಯಾವುದೇ ಒಂದು ಆರ್ಗನೈಸೇಷನ್ ಯಶಸ್ವಿ ಆಗಬೇಕಾದ್ರೆ ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್, ವರ್ಕ್ ಈಸ್ ಇಂಪಾರ್ಟೆಂಟ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಉತ್ತಮವಾದ ಕೆಲಸ ನಿಮಗೆ ಇವತ್ತು ಅತಿ ಅಗತ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸು. ಕೆಲವರಿಗಿದೆ ರಾಜ್ಯಕ್ಕೆ ಪೋಸ್ಟಿಗೆ, ನಾನು ಹೇಳಿ ಪೋಸ್ಟರ ನನಗೆ ಅನುಭವ ಇದೆ ಅಲ್ಲ. ನಾನು ಜಿಲ್ಲಾ ಎನ್ ಎಸ್ ಎಸ್ ಸೆಕ್ರೆಟರಿ ಆಗಿ, ಜಿಲ್ಲಾ ಎನ್ ಎಸ್ ಅಧ್ಯಕ್ಷ ಆಗಿ, ರಾಜ್ಯದ ಉಪಾಧ್ಯಕ್ಷ ಆಗಿ ನಾನು ಯೂತ್ ಕಾಂಗ್ರೆಸ್ ಬಂದಾಗ 10 ವರ್ಷಗಳ ಹಿಂದೆ ನನಗೆ ಕರೆದೇ ಹೇಳಿದರು, ನಿನಗೆ ನಾವು ರಾಜ್ಯ ಮಟ್ಟದ ಉಪಾಧ್ಯಕ್ಷ ಮಾಡ್ತಾರೆ ಅಂತೇಳಿ. ನನಗೆ ಬೇಡ ಅಂತ ಹೇಳಿದೆ. ನಾನು ತೆಕ್ಕೊಂಡದ್ದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉಳ್ಳಾಳದು. ಆಗ ನನಗೆಲ್ಲ ನೆಗಡಿದ್ರು, ಎಂತ ಮರ ನೀನು ಇಷ್ಟೆಲ್ಲ ಪೋಸ್ಟಲ್ಲಿದ್ದು ನೇರವಾಗಿ ರಾಜ್ಯ ಮಟ್ಟದ ಪದಾಧಿಕಾರಿ ಆಗೋ ಬದಲು ನಾನು ಪೋಸ್ಟ್ ನನಗೆ ಅದು ಬೇಕು, ನಾನು ಅಲ್ಲಿ ಕೆಲಸ ನಾನು ಮಾಡ್ತೇನೆ. ನಾನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ 2002ರಲ್ಲಿ ನಾನು ತೆಕ್ಕೊಂಡು ಅವತ್ತು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದವರು, ನಾನು ಗ್ರಾಮ ಪಂಚಾಯತ್ ಒಟ್ಟಿಗೆ, ಜಿಲ್ಲಾ ಪಂಚಾಯತ್ ಒಟ್ಟಿಗೆ, ಈಗ ನಾನು ಎಮ್ ಎಲ್ ಆಗಿದ್ದಾಗ ಎಲ್ಲರೂ ಕೂಡ ಜಿಲ್ಲಾ ಪಂಚಾಯತ್ ತಾಲೂಕು ಇವನಿದ್ದ ನಮ್ಮಿದ್ದ ನನಗೆ ಗೊತ್ತಿದೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್, ಆವಾಗ ನನ್ನ ಜೊತೆ ಯಾರು ಕೆಲಸ ಮಾಡಿದಾರ ಅವರೆಲ್ಲರೂ ಕೂಡ ಇವತ್ತು ನನಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಇದ್ದ. ಇವತ್ತು ನಾನು ಮತ್ತೆ ಗೆಲ್ಲಲಿಕ್ಕೆ ಅದು ಅವರಿಂದ ನನಗೆ ಪ್ರಮುಖವಾಗಿ ಕಾರಣ. ಯಾಕೆ? ಅವ್ರಿಗೆ ನನ್ನ ಮೈಂಡ್ ಸೆಟ್ ಏನಂತ ಗೊತ್ತಿದೆ, ನನಗೆ ಅವ್ರೇನಂತ ಗೊತ್ತಿದೆ. ಸಮರ್ಪಕವಾಗಿ ತಳಮಟ್ಟದಲ್ಲಿ ಕೆಲಸ ಮಾಡಿದ ಕಾರಣ ನನಗೆ ಇವತ್ತು ಈಸಿಯಾಗಿ ಇವತ್ತು ಹಂತ ಮೇಲೆ ಹೋಗ್ಲಿಕ್ಕೆ ಅವಕಾಶ ಆಗಿದೆ. ಸೊ ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್, ಯುವರ್ ವರ್ಕ್ ಈಸ್ ಇಂಪಾರ್ಟೆಂಟ್. ಎಲ್ಲ ಒಗ್ಗಟ್ಟು ಚೆನ್ನಾಗಿ ಕೆಲಸ ಮಾಡಿ. ಇನ್ನು ಕೆಲಸ ಮಾಡುವಾಗ ಎಲ್ಲ ಒಗ್ಗಟ್ಟಿನಲ್ಲಿ ಕಷ್ಟವನ್ನು ಕೂಡ ಸಹಿಸ್ಕೊಳ್ಬೇಕು, ಬಹುಶಃ ಸಂತೋಷವನ್ನು ಕೂಡ ಹಂಚ್ಕೊಳ್ಬೇಕು. ಸಂಘಟನೆಯಲ್ಲಿ ಸುಲಭದಲ್ಲಿ ಯಾರಿಗೂ ನಿಮ್ಮನ್ನು ಮೆಚ್ಚಲಿಕ್ಕೆ ಹೋಗೋದಿಲ್ಲ. ಒಂದು ಸಂಘ ಮಾಡಿದನಂತೆ, ಒಂದು ಅಸೋಸಿಯೇಷನ್ ಮಾಡಿ ಏನೊಂದು ಕಾರ್ಯಕ್ರಮ ಮಾಡಬೇಕಲ್ಲ. ಅದಕ್ಕಾಗಿ ಏನಾಯಿತು, ಸ್ವಾತಂತ್ರ್ಯೋತ್ಸವದ ಒಂದು ಫ್ಲ್ಯಾಗ್ ಹೋಸ್ಟಿಂಗ್ ಕಾರ್ಯಕ್ರಮ ಮಾಡುವಂತ ಆಯಿತು. ಏನು ಆವತ್ತಿನ ಕಾಲದಲ್ಲಿ ಗದ್ದೆಯಲ್ಲೆಲ್ಲ ಆಗಬೇಕು. ಅದಕ್ಕೆ ಊರ ಮಕ್ಕಳೆಲ್ಲ ನಿಲ್ಲಿಸಿದಂತೆ ನಾವು ಹೋಗಿ ಒಂದು ದನಿ ಅಥವಾ ಒಂದು ಕಂಗಕ್ಕೆ ತೋಟದಿಂದ ಒಂದು ಕಂಗದ ಒಂದು ಫ್ಲ್ಯಾಗ್ ಹೋಸ್ಟಿಂಗ್ ಕಾರ್ಯಕ್ರಮ ಮಾಡುವ ಅಂತೇಳಿ. ಅದಕ್ಕಾಗಿ ತೋಟದ ಮಾಲೀಕನ ಹೋಗಿ ಹೇಳಿದ್ರಂತೆ, ಯುವಕರೆಲ್ಲ ಸೇರಿ, ನಮಗೊಂದು ಫ್ಲ್ಯಾಗ್ ಹೋಸ್ಟಿಂಗ್ ಇದೆ, ನಿಮ್ಮಲ್ಲಿ ನಮಗೆ ಕಂಗು ಜನ ಗೊಂತವ್ರಲ್ಲೇ ಕಂಗು ಬೇಕಂತೇಳಿ, ಅಡಿಕೆ ಮರದ ಬೇಕಂತೇಳಿ. ಆಯ್ತಂತ ಹೇಳಿದ್ರಂತೆ, ನೀವು ಸಂಜೆ ಬಂದದ್ದನ್ನು ತೆಕ್ಕೊಂಡೋಗಿ, ರಾತ್ರಿ ಈಗ ಬೆಳಿಗ್ಗೆ ಬೇಡ, ನೈಟ್ ಅದು ಬಂದು ತೆಕ್ಕೊಂಡೋಗಿ ಅಂತ ಹೇಳಿದ್ರು. ಆಯ್ತಂತ ಹೇಳಿ ಅವರೆಲ್ಲ ಹೊರಟರು, ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರೆಲ್ಲ ರಾತ್ರಿ. ಆಗ ಇಂದಿನ ಕಾಲದಲ್ಲಿ ಗದ್ದೆಯಲ್ಲಿ ಕಟ್ಟಪುಣಿಯೆಲ್ಲ ಹೋಗಬೇಕಲ್ಲ, ಇದರಲ್ಲಿ ಎಲ್ಲ ಹೋಗಿ ಕಂಗನೊಬ್ಬ ಕರೆದು ಅಧ್ಯಕ್ಷ ಮುಂದೆ, ಉಪಾಧ್ಯಕ್ಷ ಹಿಂದೆ, ಮಧ್ಯದೆಲ್ಲ ಆಫೀಸ್ ಬೇರೆಯವರು ಎತ್ಕೊಂಡು ಬಂದನಂತೆ. ಬಂದಾಗ ಕೆಲವು ಕಡೆಯಲ್ಲಿ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷನಿಗೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯ ನೋವಂತೆ, ಬೆನ್ನು ಭಯಂಕರ ನೋವಾಗೋದು ಇವರಿಗೆ. ಕೆಲವು ಕಡೆ ಸರಿ ಇರ್ತದೆ. ಹೇಗಾದರೂ ಕಷ್ಟಪಟ್ಟ ಅಧ್ಯಕ್ಷರು ಉಪಾಧ್ಯಕ್ಷರಂತೆ ಕಷ್ಟಪಟ್ಟು ತಂದು ಮೇಲೆ ಹಾಕಿದ್ರಂತೆ. ಮೇಲೆ ಹಾಕಿ ಲೈಟಲ್ಲಿ ಸ್ವಿಚ್ಚಲ್ಲಿ ಹಾಕಿದಾಗ ಅಧ್ಯಕ್ಷನ ಕಾಲು ಮತ್ತು ಉಪಾಧ್ಯಕ್ಷನ ಕಾಲು ಮೊಣಕಾಲು ತನಕ ಸಂಪೂರ್ಣವಾಗಿ ಕೆಸರಾಗಿದೆ, ಕಂಪ್ಲೀಟ್. ಈ ಸದಸ್ಯರ ಕಾಲು ಏನು ಕೂಡ ಭಾಳ ಕ್ಲೀನ್ ಇದ್ದೇನೆ. ವಿಷಯ ಏನು, ಈ ಕೆಸರು ಬಂದಾಗ ಇವರು ಇದರಲ್ಲೇ ನೇತಾಡೋದು ಯಾವುದಲ್ಲಿ, ಈ ಕಂಗಿನಲ್ಲಿ ಇವರ ಭಾರ ಕೂಡ ಇವರ ತಲೆಗೆ ಹಾಕೋದು ಇವರಿಗೆ. ಆದ ಕಾರಣ ಕಷ್ಟ ಬಂದಾಗ ನಿಮ್ಮ ಸಮಸ್ಯೆನ ಹಂಚಬೇಕು, ಕಷ್ಟವನ್ನು ನಿಮ್ಮ ಕಷ್ಟವನ್ನು ಇವರ ತಲೆಗೆ ನೀವು ಹಾಕಿ ಕೂತ್ಕೊಂಡ್ರೆ ಅಲ್ಲಿ ಇದು ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಕಷ್ಟವನ್ನು ಸಮಾನವಾಗಿ ಹಂಚುವಂತಹ ಮನೋಬಲ ಹಮ್ಮಿಕೊಳ್ಳಿ. ಹಂತವಾಗಿ ಒಂದೊಂದೇ ಕಾರ್ಯಕ್ರಮಕ್ಕೆ ಒಮ್ಮೆಲೆ ಹೆಸರು ಬರಬೇಕಂತ ಏನು ಕೂಡ ಇಲ್ಲ. ಸಾಧಾರಣವಾಗಿ ಹಂತವಾಗಿ ಸ್ಲೋ ಆ್ಯಂಡ್ ಸ್ಟಡಿ ಒಂದೊಂದೇ ಕಾರ್ಯಕ್ರಮ ಮಾಡಿ ಕೆಲವು ವರ್ಷಗಳಲ್ಲಿ ಅತ್ಯಂತ ಗೌರವಿತವಾದ, ಸರ್ವರು ಕೂಡ ವಿಶ್ವಾಸವುಳ್ಳಂಥ ಮತ್ತು ನಿಮ್ಮನ್ನು ಸರ್ವರು ಕೂಡ ಪ್ರೀತಿ ಮತ್ತು ಗೌರವಿಸುವಂಥ ಮತ್ತು ಬ್ಯಾರಿಗಳು ಮಾತ್ರ ಎಲ್ಲ ವರ್ಗದವರು ಕೂಡ ನಿಮ್ಮನ್ನು
ಪ್ರೀತಿಸುವಂತಹ ಎಲ್ಲ ಪ್ರೀತಿ ಒಂದು ದೊಡ್ಡ ಮಟ್ಟದ ಅತ್ಯಂತ ಯಶಸ್ವಿಯ ಒಂದು ಬ್ಯಾರಿ ಮಹಿಳಾ ಘಟಕವಾಗಿ ನೀವು ಮೇಲೆ ಬರಬೇಕಂತೇಳಿ ನಮ್ಮೆಲ್ಲ ಶುಭಾಶಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ವಹಿಸ್ತೇನೆ. ಅದೇ ರೀತಿ ನೀವು ಕೆಲಸ ಕಾರ್ಯಗಳು ಮಾಡಿದಾಗ ನಾನು ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಹೇಳೋದಿಷ್ಟೇ, ನೀವು ಕೆಲಸ ಎಲ್ಲ ನಿಂಗೆ ಪನಿ ಇರ್ತಪ್ಪ ಎಲ್ಲ ನಿಂಗೆಲ್ಲ ಖುಷಿ ಪಡ್ರೆ ಮೆಚ್ಚರೆಂದು ನಿಂಗೆ ನಿರೀಕಂಡೆ. ಯಾಕಂತ ಹೇಳಿದರೆ ನೀವು ನಿಮ್ಮನ್ನು ಯಾವಾಗಲೂ ಕೂಡ ಹೊಗಳ್ತಾರಂತೇಳಿ ಯಾವ ಭಾವನೆ ಕೂಡ ಬೇಡ. ಟೀಕೆ ಟಿಪ್ಪಣಿಗೆಲ್ಲ ಸ್ವಾಭಾವಿಕ. ಈಗಿನ ಕಾಲ ಹೇಗೆ ಅಂತ ಹೇಳಿದರೆ ಒಬ್ಬನ ಸಂತೋಷವನ್ನೇ ಹಂಚೋದು ಕಷ್ಟ. ಒಬ್ಬ ಯಶಸ್ವಿ ಆದಾಗ ಅವನ ಯಶಸ್ವಿಯ ಸಂತೋಷನ ಹಂಚೋದೇ ಕೆಲವರಿಗೆ ಕಷ್ಟ ಆಗ್ತದೆ. ಈ ಸಂತೋಷವನ್ನು ಹಂಚದಿದ್ದರೆ ಇನ್ನೊಬ್ಬನ ಕಷ್ಟವನ್ನು ಹಂಚಲಿಕ್ಕೆ ಯಾರಿಗಾದ್ರೂ ಮನಸ್ಸು ಬರ್ತದ? ನಾವೊಬ್ಬನ ಸಂತೋಷನ ಹಂಚುವಂಥ ಮನೋಭಾವ ನಮಗೆ ಬರದಿದ್ದರೆ ನಾವು ನಮ್ಮ ಕಷ್ಟವನ್ನು ಕೂಡ ಹಂಚಲಿಕ್ಕೆ ನಾವು ಖಂಡಿತ ಯಾರಿಗೂ ಕೂಡ ಬರಲಿಕ್ಕೆ ಸಾಧ್ಯವಿಲ್ಲ. ಈ ಕಾಲಘಟ್ಟ ಆಗಿದೆ. ಆದ ಕಾರಣ ನೀವು ಎಲ್ಲ ನಿಮ್ಮನ್ನು ಮೆಚ್ತಾರಂತ ಎನಿಸ್ಕೊಂಡು ಹೋಗಬೇಡಿ. ಟೀಕೆ ಟಿಪ್ಪಣಿಗಳು ಇದೆಲ್ಲ ಕೂಡ ಸ್ವಾಭಾವಿಕ. ಟೀಕೆ ಟಿಪ್ಪಣಿಗಳನ್ನು ಸ್ವೀಕರಿಸಿಕೊಂಡು ಅದು ದೊಡ್ಡ ಮಟ್ಟ ಬಂಡಲ್ ಮಾಡಿ ಅದರ ಮೇಲೆ ನಿಂತು ನೀವು ಯಶಸ್ವಿಯಾಗುವಂಥ ವ್ಯಕ್ತಿತ್ವ ನೀವು ರೂಪಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದೇ ಟೀಕೆ ನೀವು ಎಷ್ಟೇ ಬಂದರೂ ಕೂಡ ಅದನ್ನೆಲ್ಲ ಬಂಡಲ್ ಮಾಡಿ ಅದು ನಿಮ್ಮ ಕಾಲದ ಅಡಿಯಲ್ಲಿ ಹಾಕಿ ಅದರ ಮೇಲೆ ನಿಂತು ನೀವು ಯಶಸ್ವಿ ಆಗಬೇಕು. ನಿಮ್ಮ ನಾಯಕತ್ವದ ಗುಣವನ್ನು ಅಲ್ಲಿ ತೋರಿಸಬೇಕಂತ ಹೇಳಲಿಕ್ಕೆ ನಾನು ಬಯಸುವಂಥದ್ದು. ಯಾಕೆಂತ ಹೇಳಿದರೆ ಜನರನ್ನು ಮೆಚ್ಚಿಸಲಿಕ್ಕೆ ಭಾಳ ಕಷ್ಟ ಅಂತ ಹೇಳಿದರೆ ನಮ್ಮ ಪಂಚಾಯತ್ ಸದಸ್ಯಗಳು ಭಾಳ ಚೆನ್ನಾಗಿ ಗೊತ್ತಿದೆ. ಓಟಿಗೆ ನಿಲ್ಲುವಾಗ ನಮ್ಮ ಪಂಚಾಯತ್ನ ಮೆಂಬರ್ಗಳೆಲ್ಲ ಭಯಂಕರ ಖುಷಿ. ಓಟಿಗೆ ನಿಂತು ಒಂದು ವರ್ಷ ತನಕ ಪುರ್ಸೊತ್ತಿಲ್ಲ. ಇವರ ಡಿಮಾಂಡ್ ಅಂತೇಳಿ ಭಯಂಕರ ಸ್ಪಿರಿಟ್ ಮೆಂಬರ್ಗಳಿಗೆ. ಓಟಿಗೆ ನಿಂತು ಅಲ್ಲಿ ರೋಡ್ ಆಗಬೇಕು, ಇಲ್ಲಿ ತೋಡಾಗಬೇಕು, ಇಲ್ಲಿ ಬೋರ್ವೆಲ್ ಆಗಬೇಕು, ಇಲ್ಲಿ ಲೈಟ್ ಆಗಬೇಕು, ನನಗೆ ಕೂತ್ಕೊಳ್ಳಿ ನಿಲ್ಲಲಿಕ್ಕೆ ಇವರು ಬಿಡೋದಿಲ್ಲ. 1.5 ವರ್ಷ ನಂತರ ನೋಡೋಕೆ ಇವನೇ ಅಡ್ರೆಸ್ ಇಲ್ಲ. ಪಂಚಾಯತ್ ಮೆಂಬರ್ ಕಾಣೆ ನೋಡಲಿಕ್ಕೆ ಸಿಕ್ಕುದು ಎಲ್ಲಿಯೂ ಕೂಡ. ಎಲ್ಲಿ ಅದೊಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದರೆ ಏನು ಮಾರ್ಯ ನಿನ್ನ ನೋಕಿಗಿಲ್ಲ, ನಿನ್ನ ಕಾಣಲಿಕ್ಕಿಲ್ಲ, ನೆಲ್ಲಿದ್ದೆ ಅಂತ ಕೇಳಿದರೆ ಅವನು ಹೇಳ್ತಾನೆ ನನಗೆ ಬೇಡ ಮಾರ್ಯ ಪಂಚಾಯತ್ ಮೆಂಬರ್, ನನಗೆ ಸಾಕು, ನಾನು ರಾಜೀನಾಮೆ ಕೊಟ್ಟು ನಾನು ಮನೆಗೆ ಹೋಗ್ತೇನೆ ಅಂತೇಳಿ. ನಾನು ಹೇಳಿದೆ ಮೊನ್ನೆ ತನಕ ಬಾಲ ಸ್ಪಿರಿಟಲ್ಲಿದ್ದು ಮಾರ್ಯ, ಈಗ ನೀನು ಯಾಕೆ ಬೇಡ ಅಂತ ಹೇಳ್ತೀರಿ? ಜನಸಾಮಾನ್ಯ ನನ್ನ ತಂದೆಗೆ, ನನ್ನ ಅಣ್ಣನಿಗೆ, ನನ್ನ ತಮ್ಮನಿಗೆ, ನನ್ನ ತಾಯಿಗೆಲ್ಲ ನಾಯಿಗೆ ಬೈದಾಗೆ ಬೈತಾರೆ, ಇವರ ವಿಷಯ ನನಗೆ ಬೇಡ ಅಂತೇಳಿ. ಇದೆಲ್ಲ ಸ್ವಾಭಾವಿಕ ಇರುವ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, ಇದೆಲ್ಲ ಸ್ವಾಭಾವಿಕ ಮಾತೆಲ್ಲ ಟೆನ್ಷನ್ ಮಾಡಬೇಡಿ. ಯಾಕೆಂತ ಹೇಳಿದರೆ ಒಬ್ಬ ದೇವ ಭಕ್ತ ಇದ್ದಂತೆ, ಭಾಳ ಕಷ್ಟದಲ್ಲಿದ್ದ. ಭಾಳಷ್ಟು ದೇವರ ಭಕ್ತ ಭಾಳ ಕಷ್ಟದ ಸಂದರ್ಭದಲ್ಲಿ ದೇವರಿಗೊಂದು ಪತ್ರ ಬರೀತಾನಂತೆ. ನಾನು ಭಾಳ ಕಷ್ಟದಲ್ಲಿದ್ದೇನೆ, ನನಗೆ ಅರ್ಜೆಂಟ್ 2,000 ರೂಪಾಯಿ ದುಡ್ಡು ಕಳಿಸ್ಬೇಕಂತೇಳಿ. ಈ ಲೆಟರ್ ಸಿಕ್ಕುದು ಯಾರಿಗೆ? ಪೋಸ್ಟ್ ಮಾಸ್ಟರ್ಗೆ. ಪೋಸ್ಟ್ ಮಾಸ್ಟರ್ ಇದನ್ನು ನೋಡ್ತಾನಂತೆ, ಇವನಿಗೆ ತಲೆ ಕೆಟ್ಟಿದ್ದೀನಿ, ದೇವರಿಗೆ ಪತ್ರ ಬರೆದಂತ ಹೇಳಿ ಆ ಲೆಟ್ರನ್ನು ಅರ್ಧ ಬಿಸಾಡ್ತಾನೆ. 2ನೇ ಲೆಟರ್ ಬರ್ತಾವೆ 1 ವಾರ ನಂತರ. ನಾನು ಭಾಳ ಕಷ್ಟದಲ್ಲಿದ್ದೇನೆ, ನಾನು ಮೊನ್ನೆಂದು ಲೆಟರ್ ಬರೆದಿದ್ದೇನೆ, ನಯ ಪೈಸೆ ಬರಲಿಲ್ಲ, ಈ ಲೆಟರ್ ಸಿಕ್ಕಿದ ತಕ್ಷಣ ನನಗೆ 2,000 ರೂಪಾಯಿ ಅರ್ಜೆಂಟ್ ದುಡ್ಡು ಕಳಿಸ್ಬೇಕಂತೇಳಿ. 2ನೇ ಲೆಟ್ರ್ ಕೂಡ ಸಿಕ್ಕುದು ಯಾರಿಗೆ? ಪೋಸ್ಟ್ ಮಾಸ್ಟರ್ಗೆ. ಪೋಸ್ಟ್ ಮಾಸ್ಟರ್ 2ನೇ ಲೆಟ್ರ್ ನೋಡ್ತಾನಂತೆ, ಇದು ಏನು ತಲೆ ಸರಿ ಇಲ್ಲ, ಇವನು 2ನೇ ಲೆಟ್ರ್ ಬರ್ದಂತೇಳಿ ಅದನ್ನು ಕೂಡ ಹರಿದು ಬಿಸಾಡ್ತಾನೆ. 3ನೇ ಲೆಟ್ರ್ ಬರ್ತಾನೆ ಭಾಳ ಖಾರವಾಗಿ, ನಾನು ನಿನ್ನ ದೊಡ್ಡ ಮಟ್ಟ ಭಕ್ತನಾಗಿದ್ದೇನೆ, ನಾನು ನಿನ್ನನ್ನು ಭಾಳಷ್ಟು ನಂಬಿದ್ದೇನೆ, ನಾನು ಭಾಳ ಕಷ್ಟದಲ್ಲಿದ್ದಾಗ ನಾನು 2 ಪತ್ರ ಬರೆದೆ, ಇನ್ನು 2,000 ರೂಪಾಯಿ ದುಡ್ಡು ನನಗೆ ಕಳಿಸ್ಬೇಕಂತೇಳಿ, ನನಗೆ ಒಂದು ನಯ ಪೈಸೆ ಕೂಡ ಬರಲಿಲ್ಲ, ಈ ಲೆಟರ್ ಸಿಕ್ಕಿದ ತಕ್ಷಣ ನನಗೆ ನಿಮ್ಮ 2,000 ರೂಪಾಯಿ ಕಳಿಸಲೇಬೇಕಂತೇಳಿ ಭಾಳ ಒತ್ತಾಯಪೂರ್ವಕ ಲೆಟರ್ ಬರೀತಾನೆ. 3ನೇ ಲೆಟ್ರ್ ಕೂಡ ಇದೇ ಪೋಸ್ಟ್ ಮಾಸ್ಟರ್ ಸಿಗ್ತದೆ. ಪೋಸ್ಟ್ ಮಾಸ್ಟರ್ ಲೆಟ್ರ್ ನೋಡ್ತಾನಂತೆ, ಇವನು ಭಾಳ ಕಷ್ಟದಲ್ಲಿರಬೇಕು, ಇಲ್ಲದಿದ್ದರೆ ಏನು ದೇವರಿಗೆ ಅವನು 2 ಪತ್ರ ಬರಲಿಕ್ಕಿಲ್ಲ ಅಂತ ಹೇಳಿಕೊಂಡು ಪಾಪ ಪೋಸ್ಟ್ ಮಾಸ್ಟರ್ ಅವನ ಸಂಬಳದ ಒಂದು ಕಿಸೆಯಿಂದ 1,000 ರೂಪಾಯಿ ತೆಗೆದು ಇದೇ ಅಡ್ರೆಸ್ಗೆ ಪೋಸ್ಟ್ ಮಾಡ್ತಾನೆ, ಇವನು ಸ್ವಲ್ಪ ಖುಷಿಯಾಗಲಿ ಅಂತೇಳಿ. ಇವನು ನೋಡೋಕೆ ಇವನು ಸಿಕ್ಕಿದೆ 1,000 ರೂಪಾಯಿ ಸಿಕ್ಕಿದ ತಕ್ಷಣ ಮತ್ತೊಂದು ಲೆಟ್ರ್ ಪೋಸ್ಟ್ ಮಾಡ್ತಾನಂತೆ. ಅವನು ಪೋಸ್ಟ್ ಮಾಸ್ಟರ್ ಲೆಟ್ರ್ ಓದ್ತಾನಂತೆ. ಅವನು ದೇವರಿಗೆ ಬರೀತಾನಂತೆ, ನಾನು ಭಾಳ ಕಷ್ಟದಲ್ಲಿದ್ದೆ, ನಾನು 3 ಲೆಟ್ರ್ ಬರೆದೆ, ನೀವು ನನಗೆ 2,000 ರೂಪಾಯಿ ಕಳಿಸ್ಬೇಕಂತೇಳಿ, ನನಗೆ ವಿಶ್ವಾಸ ಇದೆ ನೀವು ನನಗೆ 2,000 ರೂಪಾಯಿ ಕಳಿಸಿದಾರಂತೇಳಿ. ಆ ಕಲ್ಲ ಪೋಸ್ಟ್ ಮಾಸ್ಟರ್ 1,000 ರೂಪಾಯಿ ತಿಂದು ನನಗೆ 1,000 ರೂಪಾಯಿ ಕೊಟ್ಟ ಮಾತನ್ನು ಹೇಳ್ತಾರಂತೆ. ಇದು ಆಗೋದು ಸ್ವಾಭಾವಿಕ. ಜನರನ್ನು ಮೆಚ್ಚಿಸ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಅಲ್ಲಾಹು ತಾಲ ದೇವ್ರನ್ನ ಮೆಚ್ಚುವ ಸಂದ ಕೆಲಸ ಆಗಲಿ. ಅಲ್ಲಾಹು ತಾಲ ದೇವ್ರು ಮೆಚ್ಚಿದರೆ ಮತ್ತು ನಿಮ್ಮ ಯಶಸ್ಸನ್ನು ಯಾರಿಂದಲೂ ಕೂಡ ತಡೆಯಲಿಕ್ಕೆ ಸಾಧ್ಯವಿಲ್ಲ. ಅದು ಆಗಬೇಕಾದ್ರೆ ಎಲ್ಲರ ಜೊತೆ ಪ್ರೀತಿ, ವಿಶ್ವಾಸ, ಸೋದರದ ಭಾವನೆಯಿಂದ ಏನು ಅಪೇಕ್ಷೆ ರಹಿತವಾಗಿ ತಮ್ಮ ಕೆಲಸ ಮಾಡಿಕೊಂಡು ಹೋಗಿ ಟೀಕೆ ಟಿಪ್ಪಣಿ ಸಕಾರಾತ್ಮಕ ಸ್ವೀಕರಿಸಿಕೊಂಡು ಹೋಗಿ ಚಂದವಾಗಿ ಸಿಕ್ಕಿದ ಜವಾಬ್ದಾರಿಗಳು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುವಂಥ ಕೆಲಸ ಇವತ್ತು ಮಾಡಿ. ಇದೆಲ್ಲ ಆಗಬೇಕಾದ್ರೆ ಇದಕ್ಕೆ ಮೇಯ್ನ್ ಮದ್ದು ಏನಾಗಬೇಕು? ಇದೆಲ್ಲ ಆಗಬೇಕಾದ್ರೆ ಇದಕ್ಕೆ ಮೇಯ್ನ್ ಏನಾಗಬೇಕು? ಸೊ ಅಧ್ಯಕ್ಷ ನಾನು ಹೇಳಿದಿಷ್ಟೇ, ಇದಕ್ಕೆ ಮೇಯ್ನ್ ಏನಾಗಬೇಕಂತ ಹೇಳಿದರೆ ನಿಮ್ಮಲ್ಲಿ ಕೋಪದ ನರ ಉಂಟಲ್ಲ ಅದನ್ನು ಕಟ್ ಮಾಡಿ ಬಿಡಬೇಕು.
ಆ ಕೋಪದ ನರವನ್ನು ಕಟ್ ಮಾಡಿದರೆ ಎಲ್ಲ ಕೂಡ ಸರಿ ಇರ್ತದೆ. ಯಾರೇನು ಹೇಳಲಿ ಏನು ಹೋಗಲಿ, ನೀವು ಮತ್ತೆ ನಿಮ್ಮ ಲೆವೆಲಲ್ಲೇ ಇರ್ತೀರಿ. ನೀವು ಯಾರು ಹೊಗಳಿದಾಗಲೂ ಕೂಡ ನೀವು ಖುಷಿ ಆಗಬಾರ್ದು, ಯಾರು ನಿಮ್ಮನ್ನು ಟೀಕೆ ಮಾಡಿದಾಗಲೂ ಕೂಡ ನೀವು ಕೆಳಗೆ ಆಗಬಾರ್ದು. ಯಾಕೆ ಅಂತ ಹೇಳಿದರೆ, ನಿಮ್ಮನ್ನು ಹೊಗಳಿದಾಗ ನಿಮಗೆ ಖುಷಿ ಆಗೋದು, ನಿಮ್ಮನ್ನು ತೆಗಲಿದ್ದಾಗ ನಿಮಗೆ ಕೋಪ ಬರೋದು, ಅದರ ಅರ್ಥ ಏನು? ನೀವು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ, ಬೇರೆಯವರು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತೇಳಿ. ನೀವು ಉತ್ತಮವಾದ ನಾಯಕದ ಗುಣ ಆಗಬೇಕಾದ್ರೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಬೇಕಾಗ್ತದೆ. ಅದಕ್ಕಾಗಿ ನಾನು ಅತ್ಯಂತ ಸಂತೋಷದಿಂದ ಬಹುಶಃ ನಿಮಗೆ ನಾನು ಶುಭಾಶಯ ಸಲ್ಲಿಸಿಕೊಂಡು, ಭವಿಷ್ಯದ ದಿನದಲ್ಲಿ ಏನು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. 33% ಮಹಿಳೆಯರಿಗೆ ಲೇಡೀಸ್ ರಿಸರ್ವೇಷನ್ ಇವತ್ತಲ್ಲ ನಾಳೆ ಬಂದೇ ಬರ್ತದೆ, ನಾಳೆ ಉಲ್ಲಾಲ ಕೂಡ ಆಗ್ಬೋದು. ನನಗೆ ಅತ್ಯಂತ ಸಂತೋಷ. ನಾನು ಹೇಳಿದೆ, ನನ್ನ ಕೆಲಸ ಹೇಗಂತ ಹೇಳಿದರೆ, ಅದು ನಾನಲ್ಲ, ಅದು ಮಹಿಳೆ ಅಲ್ಲ, ಯಾರು ನಿಂತರೂ ಕೂಡ ಅಲ್ಲಿ ನಮ್ಮವ್ರು ಗೆಲ್ಲುವಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿ ನಾವು ನಮ್ಮ ಕೆಲಸ ಮಾಡಿಕೊ. ನಮ್ಮದೇನು ಪರ್ಮನೆಂಟ್ ಅದು ಯಾರು ಕೂಡ ಹೇಳಲಿಕ್ಕೆ ಎಲ್ಲಿಯೂ ಕೂಡ ಸಾಧ್ಯ ಇಲ್ಲ. ಆದ ಕಾರಣ ಎಲ್ಲ ರೀತಿಯ ಅತ್ಯುತ್ತಮವಾದ ಕೆಲಸ ಮಹಿಳೆಯರ ಬಹುಶಃ ಮುಂದೆ ತಗೊಂಡು ಕೆಲಸ ಇವತ್ತು ಆಗಲಿ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಜನಜಾಗೃತಿ ಮೂಡಿಸುವಂಥ, ಗ್ರಾಮೀಣ ಮಟ್ಟದಲ್ಲಿ ಜನಜಾಗೃತಿ ಮೂಡಿಸುವಂಥ ಕೆಲಸ ಬಹುಶಃ ನಿಮ್ಮ ಮೊದಲ ಆದ್ಯತೆ ಮುಖಾಂತರ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಬಹುಶಃ ನಿಮ್ಮ ಮಹಿಳಾ ಘಟಕಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ತಮ್ಮ ತಾಯಂದಿರಿಗೆ ಸಹೋದರಿಯರಿಗೆ ಶಿಕ್ಷಣ ಕ್ಷೇತ್ರ ಸಂಬಂಧಪಟ್ಟಾಗ ಅವರ ಮಕ್ಕಳನ್ನು ಎಷ್ಟೇ ಕಷ್ಟ ಆದರೂ ಕೂಡ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂಥ ದೊಡ್ಡ ಮಟ್ಟದ ಜನಜಾಗೃತಿ, ಮತ್ತು ನಿಮ್ಮ ಒಂದು ಸಂಘ ಸಂಸ್ಥೆಯಿಂದ ಎಷ್ಟು ಜನಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯವಿದೆಯಾ ಅದು ಬೇರೆಯವರೆಲ್ಲರ ಸಹಕಾರ ಪಡೆದುಕೊಂಡು ಸಹಾಯ ಮಾಡುವಂಥ ಮನೋಭಾವ, ಇದನ್ನು ಬಹುಶಃ ಹಮ್ಮಿಕೊಂಡು ಮುಂದೆ ಹೋಗುವಂಥ ವಿಚಾರ ಕೂಡ ಆಗಲಿ ಅಂತ ನಾನು ಹೇಳಿಕೊಳ್ತಾ, ನಿಮ್ಗೆ ನಾನು GST ಇವತ್ತು ಮಾತಾಡಿದೆ. ಬಹುಶಃ ಮುಂದಿನ ಅಧಿವೇಶನ 3ನೇ ತಾರೀಕಿಗೆ ನಮ್ಮ ಬೆಂಗಳೂರು ಸ್ಟಾರ್ಟ್ ಆಗ್ತದೆ. ಈ ನಾನು ಬಹುಶಃ ನಮ್ಮ ಜಿಲ್ಲಾಧ್ಯಕ್ಷ ಖಾಲಿದಾಖನವರಿಗೆ, ವೇದಿಕೆ ಉಪಸ್ಥಿತವಂಥವರಿಗೆ ಮತ್ತು ನಮ್ಮ ನಿಸಾರಿಗೆ, ಯಾಕಂದರೆ ಬಸ್ಸಿನ ವ್ಯವಸ್ಥೆಯಲ್ಲಿ ನಿಸಾರ ಮಾಡಬೇಕಾಗ್ತದೆ. ಆದ ಕಾರಣ 4 ದಿನ ಅಧಿವೇಶನ ಆಗುವ ಸಂದರ್ಭದಲ್ಲಿ ಒಂದು ದಿವಸ ಅಧಿವೇಶನ ನೋಡಲಿಕ್ಕೆ ಈ ಮಹಿಳಾ ಘಟಕದವರನ್ನು ಕೂಡ ಮತ್ತು ಸದಸ್ಯರನ್ನು ಕೂಡ ನೀವು ಬೆಂಗಳೂರಿಗೆ ಕರ್ಕೊಂಡು ಬರಬೇಕು. ಬಹುಶಃ ಅಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡಬೇಕಾ ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ನಾನು ಇವತ್ತು ಹೇಳಿಕೊಳ್ತಾ, ನಿಮಗೆಲ್ಲರಿಗೂ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ನಿങ്ങളെല്ലാവരും ಸಹಕಾರ ಬಹುಶಃ ಅಂಕ ಉಂಡು ನಾನು ನಂಬುರೆ. ಇಂದು ಬಂದು ಟೂಡೆ ಮಾತ್ರ ಅಲ್ಲ, ಎಪ್ಪಲಂಗೆ നല്ല ಪನ್ನೀರ್ಕು ಎಂದೆಲ್ಲ ಸಲಹೆ ಸೂಚನೆ ಬೇನ ಆ ಎಲ್ಲ ಸಲಹೆ ಸೂಚನೆ ನಿಂಗೆ ಅಂಕ ಕೊಡ್ಕೋ ಅವಕಾಶ. ಆ ಒಂದು ಸಂಸ್ಥೆ ಹೆಂಗೆ ಏದೇ ಒಂದು ಸಂಸ್ಥೆಗೆ ಸಹಾಯಕಪ್ಪ ಅದು ಪ್ರಯೋಜನ ಚೆಂದಂಗೆ ಪರೋಕ್ಷವಾದ ಸಮುದಾಯಕ್ಕೆ ಸಮಾಜಕ್ಕೆ ಅದು ಪ್ರಯೋಜನ ಅವರು ಬಲ್ತ ವಿಚಾರ ಅವರು. ಸೊ ಹೆಂಗೆ ಎಲ್ಲರ ಅವತರು ಹೋಯ್ತು ಎದುರು ಮುಂದೊಂದಿಕ್ಕೂ ಸಾಧ್ಯ ಇಲ್ಲ. ಹಿಂಗಾರೆ ಸಂಘ ಸಂಸ್ಥೆ ನಿಂಗೆ ಸಹಕಾರ ಹಾಕ್ಯಪ್ಪ ಹಂಗೆ ಪರೋಕ್ಷವಾದ ಹಂಗೆ ಆಲ್ ಮಾರ್ಗ ಪನಿ ಇರ್ತಪ್ಪ ಅದು ನಿಂಗೆ ಸಹಾಯಕ್ಕೆ ಬಲ್ತು ವಿಚಾರ ಆ ಒಂದು ಅವಕಾಶ ಕೂಡ ಅವರು ಆ ಸಬ್ ಹಿಂಗೆ ಪೆಂಡಿಂಗ್ಲೇದವರು ಸಮಸ್ಯೆ ಸಬಲು ಖಂಡಿತವಾಯಿತು ನಿಂಗೆ ಎಲ್ಲ ಕಷ್ಟಗಳು ಹಿಂಗೆ ಅರ್ಥ ಅವರು ಬಲ್ತವರು ವಿಚಾರ ಅರ್ಥ ಹಾಕಿಟ್ಟು ಪೆಂಡಿಂಗಂಗೆ ಕೂಡ ನೇರವಾಗಿ ಹಿಂಗೆ ಅರ್ಥ ಬಂದ್ರೆ ಕಷ್ಟ ಚೆಲ್ಲೋರು ಅವಕಾಶ ಅವರು ಹಂಗೆ ನಿಂಗೆ ಫೋನ್ ಹಾಕ್ರೆ ನಿಂಗೆ ಫೋನ್ ಹಾಕಿ ಇನ್ನೊತ್ತ ಫೋನ್ ಹಾಕ್ರೆ ಹಂಗೆ ಹಾಕ್ಯಪ್ಪ ಹಂಗೆ ರೆಸ್ಪಾನ್ಸ್ ಆಗೋ ಜವಾಬ್ದಾರಿ ಅದು ಎಲ್ಲರೂ ಜವಾಬ್ದಾರಿ ಆಯ್ತು. ನನ್ನ ಹೊರತರ ಜವಾಬ್ದಾರಿ ಅಂತಲ್ಲೇ ಆರೆ ಉಲ್ಲಾರ ನಿಂಗೆ ಅಂಥದ್ದು ಎಂದೆಲ್ಲ ಹಂಗೆ ಸಹಕಾರ ಆಗೋನು ಹಂಗೆಲ್ಲ ಅಪ್ಪ ಹಂಗೆ ಜಾಸ್ತಿ ಹಂಗೆ ಪ್ರೋತ್ಸಾಹ ಆಯಿತು ಹಂಗಲ್ಲ ಅವರು ಪನ್ನೀರ್ ತೊಗೊಂಡು ಹೋಗಿ ಅವ್ರ ಹಂಗೆ ಯಶಸ್ವಿ ಅವಕಾಶ ಅವ್ರು ಆಲ್ ಮಾರ್ಗ ಪ್ರಯೋಜನ ಅವ್ರು ಚೆಂದಿಟ್ಟು ನಿಂಗೆ ಎಲ್ಲರಿಗೂ ನಂದು ವಿಶೇಷ ನಂದು ಅಭಿನಂದನೆ ಶುಭಾಶಯ ತಂದಿಟ್ಟು ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಅಸ್ಲಾಂ ರಹಮತುಲ್ಲಾಹಿ ಬರ್ಕಾತ್. ಸೋದರಿಗೆ ನಮಸ್ಕಾರಗಳು.